ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 42ನೇ ಶ್ಲೋಕ. ತಸ್ಮಾದಜ್ಞಾನಸಂಭೂತಂ ಕೃತ್ಸಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತಿಷ್ಠ ಭಾರತ. Therefore Arjuna, slashing to pieces with the sword of knowledge, this doubt in your heart, burn of ignorance, establish yourself in karma yoga in the shape of your mindness and stand up for the fight. ಅರ್ಜುನ, ಇಲ್ಲಿವರೆಗೆ ನಾನು ಹೇಳಿಕೊಂಡು ಬಂದಿದ್ದೇನೆ. ಅದಕ್ಕೋಸ್ಕರವಾಗಿ ನೀನು ಇವಾಗ ಎಲ್ಲವನ್ನು ತಿಳಿದಂತಾಗಿದೆ. ನಿನ್ನ ಹೃದಯದಲ್ಲಿ ಅಜ್ಞಾನದಿಂದ ಉಂಟಾಗಿರತಕ್ಕಂಥ ಸಂಶಯಗಳನ್ನು ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ಯುದ್ಧ ಮಾಡಲು ಎದ್ದೇಳು. ಏನು ಹೇಳ್ಕೊಂಡು ಬಂತು ಅಂತಂದರೆ, ಕರ್ಮ ಅನ್ನುವಂಥದ್ದು, ಕರ್ಮದಿಂದ ಉಂಟಾಗ್ತಕ್ಕಂಥ ಫಲಗಳೇನು ಹೇಳಿತು, ಆ ಫಲಗಳು ಕೊಡ್ತಕ್ಕಂಥ ಪ್ರಾಯಶ್ಚಿತ್ತ, ಇದೆಲ್ಲವೂ ಕೂಡ ಅಜ್ಞಾನದಿಂದ ಉಂಟಾಗಿರುವಂಥದ್ದು. ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥದ್ದು ಏನಿದೆಯೋ ಅದೆಲ್ಲವನ್ನು ಕೂಡ ಜ್ಞಾನದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಜ್ಞಾನ ಅನ್ನುವಂಥದ್ದು ಕರ್ಮವನ್ನು, ಕರ್ಮದಿಂದ ಉಂಟಾಗಿರ್ತಕ್ಕಂಥ ದೋಷವನ್ನು ಮತ್ತು ಅಜ್ಞಾನವನ್ನು ಮತ್ತು ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಸಂಶಯಗಳನ್ನು, ವಿಪರೀತ ಭಾವನೆಗಳನ್ನು, ಅಸಂಭಾವನೆಗಳನ್ನು ಎಲ್ಲವನ್ನು ಕತ್ತರಿಸಿ ಹಾಕುತ್ತದೆ. ಜ್ಞಾನ ಅನ್ನುವಂಥದ್ದಕ್ಕೆ ಇವೆಲ್ಲವುಗಳನ್ನು ಕತ್ತರಿಸಿ ಹಾಕ್ತಕ್ಕಂಥ ಶಕ್ತಿ ಇದೆ, ಸುಟ್ಟು ಹಾಕ್ತಕ್ಕಂಥ ಶಕ್ತಿ ಇದೆ. ಜ್ಞಾನ ಅನ್ನುವಂಥದ್ದಕ್ಕೆ ಇವೆಲ್ಲವುಗಳನ್ನು ಭಸ್ಮ ಮಾಡಿ ಶುದ್ಧವಾಗಿರ್ತಕ್ಕಂಥ, ಪರಿಶುದ್ಧವಾಗಿರ್ತಕ್ಕಂಥ ಆತ್ಮವನ್ನು ಪ್ರದರ್ಶಿಸಲು ಸಾಮರ್ಥ್ಯವಿದೆ. ಆದ್ದರಿಂದ ಜ್ಞಾನವನ್ನು ಹೊಂದಿದವನಾಗಿದ್ದೀಯಾ? ಈಗಾಗಲೇ ನಿನಗೆ ಆ ಜ್ಞಾನವನ್ನು ಹೇಳಿದೆ, ಜ್ಞಾನದ ಮಹಿಮೆಯನ್ನು ಹೇಳಿದೆ, ಜ್ಞಾನದ ಪ್ರಭಾವವನ್ನು ಹೇಳಿದೆ, ಜ್ಞಾನದಿಂದ ಆಗ್ತಕ್ಕಂಥ ಲಾಭವನ್ನು ಹೇಳಿದೆ, ಆ ಜ್ಞಾನವನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಹೇಳಿದ್ದೇನೆ. ಇದೆಲ್ಲ ಕೊನೆಯ ಶ್ಲೋಕ ಅಲ್ವೇ? 4ನೇ ಅಧ್ಯಾಯದ ಕೊನೆಯ ಶ್ಲೋಕ ಇದು. ಉಪಸಂಹಾರ ಆಗ್ತಾ ಇದೆ. ಭಗವಂತ ಎಲ್ಲವನ್ನು ಇವಾಗ ಉಪಸಂಹಾರ ಮಾಡ್ತಾ ಇದ್ದಾನೆ. ಏನೇನು ಹೇಳಿದೆ ನಿನಗೆ, ಏನೇನು ಆಯಿತು ಅನ್ನೋದನ್ನು ಇಲ್ಲಿ ತಿಳಿಯಬಹುದಾಗಿದೆ. ಎಲ್ಲ ಬಂದಿರುವಂಥದ್ದು ನಿನ್ನಲ್ಲಿರ್ತಕ್ಕಂಥ ಅಜ್ಞಾನದಿಂದ, ಹೌದಲ್ವೇ? ಮರದಲ್ಲಿ ಬರತಕ್ಕಂಥ ಫಲಗಳೆಲ್ಲವೂ ಮರದ ಬೇರುಗಳು ಹೇಗೆ ನೆಲದಲ್ಲಿ ಹಬ್ಬಿಕೊಂಡು ಹರಡಿಕೊಂಡು ಬೆಳೆದುಕೊಂಡು ಮುಂದೆ ಬರುತ್ತವೆಯೋ, ಆ ಬೀಜದಲ್ಲಿರ್ತಕ್ಕಂಥ ಗುಣಗಳು ಹೇಗೆ ಅದರಲ್ಲಿರ್ತಕ್ಕಂಥ ವಸ್ತುಗಳನ್ನು ಪ್ರದರ್ಶನ ಮಾಡಲು ಬಿಡುತ್ತವೆಯೋ, ಅದರಲ್ಲಿರ್ತಕ್ಕಂಥ ಸಿಹಿ ರುಚಿಗಳನ್ನು ಹೇಗೆ ತೋರ್ಪಡಿಸುತ್ತವೆಯೋ, ಉಣಬಡಿಸುತ್ತವೆಯೋ, ಹಾಗೆ ಅಜ್ಞಾನ ಅನ್ನುವಂಥದ್ದು ಏನಾಗಿತ್ತು, ನಿನ್ನಲ್ಲಿ ಇರತಕ್ಕಂಥ ಜ್ಞಾನವನ್ನು ಮುಚ್ಚಿ ಹಾಕಿ ನಿನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅದು ದುರ್ಬಲಗೊಳಿಸಿಬಿಟ್ಟಿತ್ತು. ಈ ಜ್ಞಾನ ಅನ್ನುವಂಥದ್ದು ಅದನ್ನು ಹೊಡೆದು ಹಾಕುತ್ತದೆ. ಜ್ಞಾನ ಅನ್ನುವಂಥದ್ದು ಅದನ್ನು ತೊಳೆದು ಹಾಕುತ್ತದೆ. ಜ್ಞಾನ ಅನ್ನುವಂಥದ್ದು ಅದನ್ನು ಕತ್ತರಿಸಿ ಹಾಕುತ್ತದೆ. ಜ್ಞಾನ ಅನ್ನುವಂಥದ್ದು ಅದನ್ನು ಹೊಡೆದೋಡಿಸಿ ಅಲ್ಲಿರ್ತಕ್ಕಂಥ ಆತ್ಮ ಜ್ಯೋತಿಯನ್ನು ಪ್ರಕಾಶಿಸುತ್ತದೆ. ಜ್ಞಾನ ಅನ್ನುವಂಥದ್ದು ಬೆಳಕನ್ನು ಉಂಟು ಮಾಡಿ ದಾರಿಯನ್ನು ತೋರಿಸುವಂಥದ್ದಾಗಿದೆ. ಹಾಗಾಗಿ ಈ ಜ್ಞಾನ ಅನ್ನುವಂಥದ್ದು ನಿನಗೆ ಆಯಿತು ಅಂತಾದರೆ ಖಂಡಿತವಾಗಿಯೂ ಕೂಡ ನೀನು ದುಃಖಿ ಆಗೋದಿಲ್ಲ. ಈಗ ನಿನಗೆ ಜ್ಞಾನವನ್ನು ಉಪದೇಶ ಮಾಡಿರೋದರಿಂದ ನಿನಗೆ ಜ್ಞಾನ ಉಂಟಾಗಿದೆ. ನೀನು ಇನ್ನು ಮೇಲೆ ಆ ಜ್ಞಾನವನ್ನು ಬಳಸಿಕೊಂಡು ಯುದ್ಧ ಮಾಡಲು ಎದ್ದೇಳು. ಈಗ ನಿನಗೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇರೋದು ಯುದ್ಧ ಮಾಡುವಂಥದ್ದು. ಯುದ್ಧ ಮಾಡುವುದನ್ನು ಈ ಜ್ಞಾನವೆಂಬ ಅಸ್ತ್ರದಿಂದ ನೀನು ಯುದ್ಧ ಮಾಡಬಹುದು. ಜ್ಞಾನವೆಂಬ ಅಸ್ತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯುದ್ಧ ಮಾಡಬಹುದು. ಜ್ಞಾನವೆಂಬ ಅಸ್ತ್ರವನ್ನು ಬಳಸಿಕೊಂಡು ನೀನು ಸುಖಿಯಾಗಬಹುದು. ಜ್ಞಾನವೆಂಬ ಅಸ್ತ್ರವನ್ನು ಬಳಸಿಕೊಂಡು ನೀನು ಆರೋಗ್ಯಕರವಾಗಿರ್ತಕ್ಕಂಥ ಸುಖ ಸಂತೋಷಗಳನ್ನು ಹೊಂದಬಹುದು.
ಇದು ಮೋಕ್ಷದ ಗತಿ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.